ಗಾಂಜಾ ಮಾರಾಟ ಮಾಡಿ ಸಿಕ್ಕಿಬಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಪುತ್ರ. ತುಮಕೂರಿನಲ್ಲಿ ಒಂದು ಹೈಡ್ರೋಬಿಡ್ ಗಾಂಜಾ ಮಾರಾಟ, ಗಾಂಜಾ ಸಾಗಾಟ ಮತ್ತು ಮಾರಾಟ ಸಂಬಂಧಿಸಿದ ಪ್ರಕರಣದಲ್ಲಿ ಪೊಲೀಸರು ತುಮಕೂರಿನ ಒಂದು ಕಾನ್ಸ್ಟೇಬಲ್ ಪುತ್ರ ಸೇರಿ ಒಟ್ಟು 6 ಮಂದಿ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ತುಮಕೂರಿನ ತಿಲಕ್ ಪಾರ್ಕ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಗಾಂಜಾ ಮಾರಾಟ ಮಾಡ್ತಾ ಇದ್ದ ಒಟ್ಟು 6 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನ ಸತೀಶ್, ಪ್ರಮೋದ್ ಕುಮಾರ್ ಮತ್ತು ದಿಶಾಂತ್, ದರ್ಶನ್, ಅಮೋಘ, ನಾಗಭೂಷಣ್ ಹಾಗೂ ಮಂಜುನಾಥ್ ಅಂತ ಗುರುತಿಸಲಾಗಿದ್ದು, ಆರೋಪಿಗಳ ವಿರುದ್ಧ 81/2026 ಪ್ರಕರಣವನ್ನು ದಾಖಲಿಸಿ ಎನ್ಡಿಪಿಸಿ ಕಾಯ್ದೆಯಡಿ ಕ್ರಮ ವಹಿಸಲು ಪೊಲೀಸರು ಮುಂದಾಗಿದ್ದು, ಪ್ರಮುಖ ಪೆಡ್ಲರ್ ಮಂಜುನಾಥ್ ಎಂಬಾತನನ್ನ ಬೆಂಗಳೂರು ಮೂಲದವನು ಅಂತ ಎನ್ನಲಾಗಿದೆ. ಇನ್ನು ಇನ್ಸ್ಪೆಕ್ಟರ್ ನದಾಫ್ ಹಾಗೂ ಪಿಎಸ್ಐ ಯೋಗೇಶ್ ತಂಡದೊಂದಿಗೆ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು, ಬಂಧಿತರಿಂದ 2 ಲಕ್ಷ ಬೆಲೆಯ 1 ಕೆಜಿ 655 ಗ್ರಾಂ ಗಾಂಜಾ ಸೊಪ್ಪು ಹಾಗೂ ಸುಮಾರು 2.30 ಲಕ್ಷ ಬೆಲೆ ಬಾಳುವಂತ ಹೈಡ್ರೋವಿಡ್ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು 4 ಗಾಂಜಾ ಸಾಗಾಣಿಕೆಗೆ ಬಳಸಿದ 40 ಲಕ್ಷ ಬೆಲೆಯ 1 ಫಾರ್ಚುನರ್ ಕಾರು ಮತ್ತು ವಶಕ್ಕೆ ಪಡೆಯಲಾಗಿದ್ದು, ಒಟ್ಟಾರೆ ಬಂಧಿತ ಪೊಲೀಸರು ಒಟ್ಟು 44.30 ಲಕ್ಷ ಮೌಲ್ಯದ ಗಾಂಜಾ ಸೊಪ್ಪು, ಮಾದಕ ವಸ್ತು ಮತ್ತು ಮಾದಕ ವಸ್ತು ಭರಿಸುವ ವಸ್ತುಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರು ವಶಕ್ಕೆ ಪಡೆದುಕೊಂಡಿದ್ದಾರೆ.